ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಈ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ. ಲೋಕದಲ್ಲಿ ಅನೇಕ ಸುದ್ದಿಗಳು, ಒಂದು ದೇಶದಲ್ಲೇ ಆಗಿರಲಿ, ಒಂದು ರಾಜ್ಯದಲ್ಲೇ ಆಗಿರಲಿ, ಎದುರು ನೋಡದೇ ಇರುವಂಥ ಸಂಭವಗಳು ಅನೇಕ ನಡೆಯುತ್ತಾ ಇದೆ. ಅಂದರೆ ಇದು ಹೀಗೆ ಇರುತ್ತದೆ, ಹೀಗೆ ನಡೆಯುತ್ತದೆ ಎಂಬುದಾಗಿ ನಾವು ಯಾವುದನ್ನು ಗೆಸ್ ಮಾಡುವುದಕ್ಕೆ ಆಗುತ್ತಿಲ್ಲ. ನಾನು ಹೇಳುತ್ತಿರುವುದು ರಾಜಕಾರಣದಿಂದ ಆರಂಭಿಸಿ ಪ್ರಕೃತಿಯ ನಾಶನದವರೆಗೂ ಯಾವುದನ್ನು ಗೆಸ್ ಮಾಡುವುದಕ್ಕೆ ಆಗುತ್ತಿಲ್ಲ. ಬರುತ್ತದೆ ಎನ್ನುತ್ತಾರೆ, ಬರುವುದಿಲ್ಲ. ಬರಲ್ಲ ಅನ್ನುತ್ತಾರೆ, ಬರುತ್ತದೆ. ಸೊ ಇದೆಲ್ಲದರಲ್ಲೂ ದೇವರು ಏನು ನಿರ್ಣಯಿಸಿದ್ದಾರೆ ಎನ್ನುವಂಥದ್ದೇ ಮುಖ್ಯ. ಅದನ್ನು ನಾವು ಅಕ್ಸೆಪ್ಟ್ ಮಾಡಿಕೊಳ್ಳಬೇಕು. ದೇವರು ಏನೇ ಅನುಮತಿಸಿದರೂ ಕೂಡ ಅದು ನಮ್ಮ ಒಳಿತಿಗಾಗಿ ಇರುತ್ತದೆ, ಬಿಟ್ಟರೆ ಯಾವತ್ತೂ ಕೂಡ ಕೆಟ್ಟದಕ್ಕಾಗಿ ಅಲ್ಲ. ಬನ್ನಿ ಸಂಚಿಕೆಗೆ ಹೋಗೋಣ. ಮೊದಲನೆಯದಾಗಿ ಇಸ್ರಾಯೇಲ್, ಇರಾನ್, US ಈ ವಾರ ಅಪ್ಡೇಟ್ ಅನ್ನು ನಾವು ನೋಡಲಿದ್ದೇವೆ. ಈ ವಾರ ಬಹಳ ಮುಖ್ಯವಾದಂಥ ಸೀಸ್ ಫೈರ್ಗೆ ಹೋಗುತ್ತದೆ ಎಂಬುದಾಗಿ ಟ್ರಂಪ್ ಅವರು ಅನೌನ್ಸ್ ಮಾಡಿದ್ರು. ಅಂದರೆ ಪಾಸಿಬಲ್ 48 ತಾಸುಗಳು ಟೈಮ್ ಕೊಟ್ಟಿದ್ರು, ಅಷ್ಟರೊಳಗೆ ಪೀಸ್ ಬರುತ್ತದೆ ಅಂತ ಹೇಳಿದ್ದಾರೆ. ನಾವು ಈ ಸಂಚಿಕೆಯನ್ನು ಶೂಟ್ ಮಾಡುತ್ತಾ ಇರುವಾಗ ಅವರು ಹೇಳಿದ್ದಾರೆ, ಆದರೆ ನಿಮಗೆ ಇದು ರೀಚ್ ಆಗುವಷ್ಟರಲ್ಲಿ, ಯಾಕಂದ್ರೆ ನಾವು ಎಡಿಟ್ ಮಾಡಿ ತರಬೇಕಲ್ವಾ, ಅಷ್ಟರೊಳಗೆ ಸೀಸ್ ಫೈರ್ ಏನಾಗಿರುತ್ತದೆ ಅಂತ ಗೊತ್ತಿಲ್ಲ. ಬೇಕಾದರೆ ಇದರಲ್ಲೇ ಕಡೆಯದಾಗಿ ಈ ಸಂಚಿಕೆಯ ಕಡೆಯ ಸುದ್ದಿಯಾಗಿ ಹೇಳುವುದಕ್ಕೆ ಬಯಸುತ್ತೇವೆ. ಅದರೊಂದಿಗೆ ಸೀಸ್ ಫೈರ್ಗೆ ಇರಾನ್ನಲ್ಲಿ IRGC ಅನ್ನುತ್ತಾರೆ. ಅಂದರೆ ಅವರೇ ಈಗ ಇರಾನ್ನಲ್ಲಿ ಅಧಿಕಾರದಲ್ಲಿ ಇದ್ದಾರೆ. ಯಾಕಂದ್ರೆ ಇರಾನಿನ ಅಧ್ಯಕ್ಷ ಗಾಯಗೊಂಡಿರುವುದರಿಂದ ಸಂಪೂರ್ಣ ಅಧಿಕಾರ ಇವ್ರ ಹತ್ರ ಇದೆ ಅಂತ ಹೇಳುತ್ತಿದ್ದಾರೆ. ಇವರೇನು ಹೇಳುತ್ತಿದ್ದಾರೆ ಅಂದ್ರೆ, ಟ್ರಂಪಿನ ಎಲ್ಲಾ ಕಾರ್ಯಗಳು ಮುಗಿಯಿತು, ನಾವು ಕೊಟ್ಟಂತ ಅವಕಾಶಗಳೆಲ್ಲವೂ ಕೂಡ ಮುಗಿಯಿತು. ಅದೇ ಸಮಯದಲ್ಲಿ ಇರಾನ್ನ ಪ್ರೆಸಿಡೆಂಟ್ ಏನ್ ಹೇಳುತ್ತಾ ಇದ್ದಾರೆ ಅಂದ್ರೆ, ಇನ್ನು ಮಾತುಕತೆ ನಡೆಯುತ್ತಾ ಇದೆ, ಸೀಸ್ ಫೈರ್ ಮುಂದುವರಿಯುತ್ತದೆ ಎಂಬುದಾಗಿ ಅವರು ಹೇಳುತ್ತಿದ್ದಾರೆ. ಆದರೆ ಇದೆಲ್ಲ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಹೋಗುತ್ತಾ ಇದೆ. ಮುಂದಿನ 24 ಗಂಟೆಗಳು ಅಂದ್ರೆ ಈ ಸಂಚಿಕೆ ನಿಮಗೆ ಪ್ರಸಾರವಾಗುವಷ್ಟರಲ್ಲಿ ಗೊತ್ತಾಗುತ್ತದೆ ಅಂತ ಅಂದುಕೊಳ್ಳುತ್ತೇವೆ. ಇದರ ನಡುವೆ ಇಸ್ರೇಲ್ ಹಾಗೂ ಲೆಬನಾನಿನ ಸಮಸ್ಯೆ ಅದು ಕೂಡ ದೊಡ್ಡದಾಗಿ ಹೋಗುತ್ತಾ ಇದೆ. ಇಸ್ರೇಲ್ ಹೇಳುತ್ತಾ ಇದೆ, ನಾವೆಲ್ಲದಕ್ಕೂ ರೆಡಿಯಾಗಿದ್ದೇವೆ, ಸಮಾಧಾನಕ್ಕೂ ರೆಡಿಯಾಗಿದ್ದೇವೆ, ಯುದ್ಧಕ್ಕೂ ರೆಡಿಯಾಗಿದ್ದೇವೆ. ಅದೇ ಸಮಯದಲ್ಲಿ ಲೆಬನಾನಿನಲ್ಲಿ ತಾಕುವಿಕೆ ಹೋಗುತ್ತಾ ಇದೆ. ಸೀಸ್ ಫೈರ್ ಅನ್ನುತ್ತಿದ್ದಾರೆ, ತಾಕುತ್ತಿದ್ದಾರೆ. ಇದು ಒಂದು ಇಶ್ಯೂ ಆಗಿ ಆ ಕಡೆ ಹೋಗುತ್ತಾ ಇದೆ. ಇದರೊಂದಿಗೆ ಸಂಬಂಧಗೊಂಡಿರುವಂತಹ ಇನ್ನೊಂದು ವಿಷಯ ಏನಂದ್ರೆ, ಚೀನಾ ಅಂದ್ರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇದೆಯಲ್ಲ, ಅಲ್ಲಿ ಚೀನಾದ ಆಯಿಲ್ ಹಡಗುಗಳು ಹೋಗುತ್ತಾ ಬರುತ್ತಾ ಇದರಲ್ಲಿ ಹೋಗಿ ಬರುವುದಕ್ಕೆ US ಕೆಲವೊಂದು ನಿಬಂಧನೆಗಳನ್ನು ಮಾಡಿದೆ. ಅದಕ್ಕೆ ಚೀನಾದವರು ಯಾವ ನಿಬಂಧನೆಯನ್ನು ಕೂಡ ನಾವು ಅನುಸರಿಸುವುದಕ್ಕೆ ಆಗಲ್ಲ, ನಾವು ಹೋಗುತ್ತೇವೆ ಬರುತ್ತೇವೆ ಎಂಬುದಾಗಿ ಅವರು ಹೇಳಿದ್ದಾರೆ. ಸೊ ಈಗ ಈ ಪಕ್ಕದಲ್ಲಿ ನೋಡುವುದಾದ್ರೆ, ಎಲ್ಲಾ ಕಡೆ ನೋಡುವುದಾದ್ರೆ ಒಂದು ವಿಧವಾದ ಒಂದು ಚಂಚಲ ಪರಿಸ್ಥಿತಿ. ಈಗಾಗಲೇ ಹೇಳಿದ ಹಾಗೆ ಯಾವ ಸಮಯದಲ್ಲಿ ಏನ್ ಬೇಕಾದ್ರೂ ನಡೆಯಬಹುದು. ಇದರ ನಡುವೆ ಇರಾನ್ ಅವರು ದುಬೈಯನ್ನು ತಾಕಿದ್ದಾರೆ, ಅಲ್ಲೂ ಕೂಡ ಸಮಸ್ಯೆ ಹೋಗುತ್ತಾ ಇದೆ. ಎಲ್ಲಾ ಕಡೆಯಲ್ಲೂ ಕೂಡ ಜನರಿಗೆ ಒಂದು ಸೀಸ್ ಫೈರ್ ಬರುತ್ತದಾ ಬರುವುದಿಲ್ವಾ, ವಾರ್ ಬರುತ್ತದಾ ಬರುವುದಿಲ್ಲ ಎನ್ನುವಂತಹ, ಅಂದ್ರೆ ನಾವು ಈಗಾಗಲೇ ಹೇಳಿದ ಪ್ರಕಾರವಾಗಿ ಈ ಯುದ್ಧ ಎನ್ನುವಂಥದ್ದು ಮುಂದಿನ ಹಂತಕ್ಕೆ ಹೋಗುವಂತಹ ಪರಿಸ್ಥಿತಿಯಲ್ಲೇ ಇದೆ, ಬಿಟ್ರೆ ಇವತ್ತೋ ನಾಳೆ ಮುಗಿಯುವಂತ ಹಂತದಲ್ಲಿ ಇಲ್ಲ. ಕಾದಿದ್ದು ನೋಡೋಣ. ಇದರ ಕುರಿತಾಗಿರುವಂತಹ ಮುಂದಿನ ಅಪ್ಡೇಟ್ ಅನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಾವು ಈಗ ಮುಂದಿನ ವಿಷಯ ನೋಡೋಣ. ಇದು ಅರ್ಮೇನಿಯಾದಲ್ಲಿ ನಡೆಯುತ್ತಾ ಇರುವಂತಹ ಬಹಳ ಮುಖ್ಯವಾದ ಸಮಿಟ್, ಅಂದರೆ EU ಸಮಿಟ್, ಯುರೋಪಿಯನ್ ಯೂನಿಯನ್ ಸಮಿಟ್. ಇದಕ್ಕೆ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಅಂತ ಕೇಳುತ್ತಿದ್ದೀರಾ? ನಮ್ಮೆಲ್ಲರಿಗೂ ಗೊತ್ತು, ಮುಂದಿನ ಶಕ್ತಿಶಾಲಿ ರಾಷ್ಟ್ರ ಯುರೋಪಿಯನ್ ಯೂನಿಯನ್. ಏರಿ ಬರುವಂತ ಪ್ರಕಟಣೆ 13:1 ಪ್ರಕಾರ ರೈಸಿಂಗ್ ಬೀಸ್ಟ್. ನಮಗೆ ಇದರ ಕುರಿತು ಅನೇಕ ಪ್ರೂಫ್ಸ್ ಇದೆ. ಆದರೆ ಈಗ ಬಹಳ ಮುಖ್ಯವಾದ ಕೆಲಸವನ್ನು ಅಮೆರಿಕದವರು ಮಾಡಿದ್ದಾರೆ. ಏನಂದರೆ, ಜರ್ಮನಿಯಲ್ಲಿರುವಂತಹ ನ್ಯಾಟೋ ದೇಶದ 10,000 ಜನಗೊಂಡಿರುವಂತಹ ಟ್ರೂಪ್ಸ್ ಅನ್ನು ಅಮೆರಿಕದವರೀಗ ಹಿಂಪಡೆದಿದ್ದಾರೆ. ಅಂದರೆ ಈ ನ್ಯಾಟೋ ಎನ್ನುವಂಥದ್ದು ಯಾತಕ್ಕಾಗಿ ಅಂದರೆ, ಈ ಒಂದು ಚೀನಾ, ರಷ್ಯಾದಿಂದ ಯುರೋಪ್ ಯೂನಿಯನ್ ಅನ್ನು ಕಾಪಾಡುವುದಕ್ಕೆ 2ನೇ ಮಹಾಯುದ್ಧದ ನಂತರವಾಗಿ ಇದು ಏರ್ಪಡಿಸಲಾಯಿತು. ಸಂರಕ್ಷಿಸುವುದಕ್ಕೋಸ್ಕರವಾಗಿ ಒಪ್ಪಂದವನ್ನು ಮಾಡಿ ಅಮೆರಿಕದ ಸೈನ್ಯವು ಈ ಒಂದು ಎಲ್ಲಾ ಎಲ್ಲೆಗಳಲ್ಲಿ ಯುರೋಪ್ನೊಂದಿಗೆ ರಷ್ಯಾ ಎಲ್ಲೆಲ್ಲೆಲ್ಲ ಇದೆಯೋ ಆ ಎಲ್ಲೆಯಲ್ಲಿ ಇಡುವುದಕ್ಕೆ ಮಾತುಕತೆಗೋಸ್ಕರವಾಗಿ ಈ ನ್ಯಾಟೋ, ಅದರ ಮೂಲಕ ಇದೆಲ್ಲ ಹೋಗುತ್ತಾ ಇತ್ತು. ಆದರೆ ಈಗ ಸಮೀಪದಲ್ಲಿ ಇರಾನ್ನ ಇಶ್ಯೂ ಅಲ್ಲಿ ಈ ಏರ್ಪೋರ್ಟ್ ಅನ್ನು ಉಪಯೋಗಿಸುವುದಕ್ಕೆ ಜರ್ಮನಿಯಂತಹ ದೇಶಗಳು ಒಪ್ಪಿಕೊಳ್ಳದೇ ಇದ್ದರಿಂದ ಟ್ರಂಪ್ನವ್ರು ಏನ್ ಮಾಡಿದ್ರು ಅಂದ್ರೆ, ನ್ಯಾಟೋ ದೇಶಗಳಿಂದ ನಾನು ಹಿಂದೆ ಸರಿಯುತ್ತೇನೆ ಎಂಬುದಾಗಿ ಹಿಂದೆ ಸರಿದರು. ಹೇಳಿದ್ದು ಮಾತ್ರವಲ್ಲ, ಈಗ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಆ ನ್ಯಾಟೋದಿಂದ ಆಚೆ ಬಂದಿದ್ದಾರೆ. ಈಗಾಗಲೇ ಥ್ರೆಟ್ ಅನ್ನು ಕೊಡುವಾಗಲೇ ಯುರೋಪ್ನವರು ಹೇಳಿದ್ರು, ನಮಗೋಸ್ಕರ ಒಂದು ಸೈನ್ಯವನ್ನು ನಾವು ರೂಪಿಸಬೇಕು ಎಂಬುದಾಗಿ. ಸೊ ಯುರೋಪ್ ಯೂನಿಯನ್ ಮುಂದಿನ ಶಕ್ತಿಶಾಲಿ ರಾಷ್ಟ್ರವಾಗಿ ರೂಪಿಸಲ್ಪಡುತ್ತಿದೆ. ಅಲ್ಲಿ ಯುರೋಪ್ನಿಂದ ಅಮೆರಿಕ ಹಿಂದೆ ಸರಿಯುತ್ತಾ ಇದೆ. ಇದನ್ನು ಹೇಗೆ ನೀವು ನೋಡ್ಬೇಕಂದ್ರೆ, ಅಮೆರಿಕ ತನ್ನ ಬೆಂಬಲವನ್ನು ಹಿಂಪಡೆಯುತ್ತಾ ಇದೆ ಎಂಬುದಾಗಿ ನೋಡಬಾರದು. ಅಮೆರಿಕ ಯುರೋಪ್ನಿಂದಲೇ ಹಿಂದೆ ಸರಿಯುತ್ತಾ ಇದೆ. ಈಗ ಯುರೋಪ್ ತನ್ನ ಸ್ವಂತ ಬಲದಿಂದ ಮೇಲೇಳಲಿದೆ, ಸೈನ್ಯವನ್ನು ತನಗೆಂದು ರೂಪಿಸಿಕೊಳ್ಳುತ್ತಾ ಇದೆ. ಈಗಾಗಲೇ ಇದರ ಕಾರ್ಯ ಮಾಡುತ್ತಿದ್ದಾರೆ ಅವರು. ಸೊ ಈಗ ಅವ್ರು ಏನ್ ತೀರ್ಮಾನ ಮಾಡಿದ್ದಾರೆ ಈ ಅರ್ಮೇನಿಯಾದಲ್ಲಿ ಅಂದ್ರೆ, ಈ ಜರ್ಮನಿಯಲ್ಲಿ ಅವರು ಹಿಂದೆ ಸರಿದ ನಂತರ ನಡೆದಂತ ಮೊದಲನೇ ಸಮ್ಮಿಟ್ ನೆಕ್ಸ್ಟ್ ಬಹಳ ಮುಖ್ಯವಾದ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ. ಆಕ್ಚುಲ್ ಆಗಿ ಏನಾಗುತ್ತದೆ ಮುಂದೆ ಅಂತ ಕೇಳುವುದಾದರೆ, ಅಮೆರಿಕ ಕೆಳಗೆ ಬಿದ್ದು ಹೋಗಿ ಆ ಒಂದು ಸ್ಥಾನದಲ್ಲಿ ಬಹಳ ಮುಖ್ಯವಾಗಿ ಯುರೋಪ್ ಯೂನಿಯನ್ ಬರಲಿದೆ. ಅಂದರೆ ಮುಂದಿನ ಶಕ್ತಿಶಾಲಿ ರಾಷ್ಟ್ರ ಹೇಳುವುದಕ್ಕೆ ಇನ್ನೊಂದು ಬಹಳ ಮುಖ್ಯವಾದ ಸಮ್ಮಿಟ್ ನಲ್ಲಿ ನಡೆಯುತ್ತಾ ಇದೆ. ಇದರ ಅಂತ್ಯದಲ್ಲಿ ನಮಗೆ ಇದರ ಕುರಿತಾಗಿರುವಂತಹ ಡೀಟೇಲ್ಸ್ ಗೊತ್ತಾಗುತ್ತದೆ. ಇದರ ಕುರಿತಾಗಿಯೂ ಕರ್ತನ ಚಿತ್ತವಾಗಿದ್ರೆ ನಾವು ಮುಂದಿನ ಅಪ್ಡೇಟ್ ಅನ್ನು ಹೇಳುತ್ತೇವೆ. ನಾವೀಗ ಬಹಳ ಮುಖ್ಯವಾದ ಇನ್ನೊಂದು ವಿಷಯವನ್ನು ನೋಡೋಣ. ಇದು ಚೈನಾದಲ್ಲಿರುವಂತಹ ರೋಬೋಟ್ ಫ್ಯಾಕ್ಟರಿ. ನಾವೀಗ ಬಹಳ ದಿನದಿಂದ ಹ್ಯೂಮನಾಯ್ಡ್ ರೋಬೋಟ್ಸ್ ಇದರ ಕುರಿತಾಗಿ ಮಾತನಾಡುತ್ತಾ ಇದ್ದೇವೆ ಅಲ್ವಾ. ಪ್ರಕಟಣೆ 13:15 ಪ್ರಕಾರ
ಆ ಮೃಗದ ವಿಗ್ರಹ ನೋಡುತ್ತದೆ, ಮಾತನಾಡುತ್ತದೆ ಎಂಬುದಾಗಿದೆ ಅಲ್ವಾ? ಅದು ಈಗ ಹಾಗೆ 100% ನಮ್ಮ ಕಣ್ಮುಂದೆ ನಡೆಯುವುದಕ್ಕೆ ಆರಂಭವಾಗಿದೆ. ಇದು ಬಹಳ ದಿನ ನಡೆಯುತ್ತಾ ಇದೆ. ಆದರೆ ಇದರಲ್ಲಿ ಡೇಂಜರ್ ಆದಂತ ವಿಷಯವೇ ನಾವು ನೋಡಲಿದ್ದೇವೆ. ಏನಂದ್ರೆ, ಒಂದು ರೋಬೋಟ್ ಇನ್ನೊಂದು ರೋಬೋಟ್ ಅನ್ನು ರೂಪಿಸುತ್ತಾ ಇದೆ. ಅದೇ ಇಂಪಾರ್ಟೆಂಟ್. ಈ ರೋಬೋಟ್ ಫ್ಯಾಕ್ಟರಿಯಲ್ಲಿ ಅನೇಕ ಹಂತಗಳಿದೆ. ಎರಡು ಮುಖ್ಯವಾದ ವಿಷಯ ಇದರಲ್ಲಿ ನಾನು ಹೇಳುವುದಕ್ಕೆ ಬಯಸುತ್ತೇನೆ. ಅನೇಕ ಹಂತಗಳಿದೆ. ಇದನ್ನು ನಾವು ಮನುಷ್ಯರಿಗೆ ಯೂಸ್ ಮಾಡುತ್ತೇವೆ, ಮೆಡಿಕಲ್ಗೆ ಯೂಸ್ ಮಾಡುತ್ತೇವೆ, ಎಜುಕೇಶನ್ಗೆ ಯೂಸ್ ಮಾಡುತ್ತೇವೆ ಎಂಬುದಾಗಿ ಅನೇಕ ಕತೆ ಹೇಳುತ್ತಾರೆ ಅಲ್ವಾ? ಅವರು ಯೂಸ್ ಮಾಡುತ್ತಿದ್ದಾರೆ. ಯಾವಾಗಲೂ ಕೂಡ ಯಾವುದೇ ಒಂದು ವಿಷಯ ಒಳಗೆ ಬರುವಾಗ ನಮಗೆ ಯೂಸ್ಫುಲ್ ಆಗಿರುವಂತೆಯೇ ಒಳಗೆ ಬರುತ್ತದೆ. ಸೆಲ್ ಫೋನ್ ಆರಂಭದಲ್ಲಿ ಬರುವಾಗ ನಮ್ಮ ಕನ್ವಿನಿಯೆಂಟ್ಗೆ, ಆದರೆ ಇವತ್ತು ಸೆಲ್ ಫೋನ್ ಆಳುವುದಕ್ಕೆ ಆರಂಭ ಮಾಡಿದೆ ಅಲ್ವಾ? ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ. ನಮಗೂ ಇದು ಅವಶ್ಯವಾಗಿದೆ. ಅದಿಲ್ಲದೆ ನಾವು ಏನು ಮಾಡುವುದಕ್ಕೆ ಆಗದೇ ಇರುವ ಹಂತವನ್ನು ತಲುಪಿದೆ. ಅದೇ ರೀತಿಯಾಗಿ ರೋಬೋಟ್ ಕೂಡ ನಮಗೆ ಯೂಸ್ಫುಲ್ ಆಗಿ ಬರುತ್ತದೆ. ಒಬ್ಬ ಕೆಲಸಗಾರನಾಗಿ ಅಥವಾ ಎಜುಕೇಶನ್ ಪರ್ಪಸ್ಗೆ, ಹೆಲ್ತ್ಗೆ ಬಹಳ ಯೂಸ್ಫುಲ್ ಆಗಿರುವಂತೆ ಇದು ಒಳಗೆ ಬರುತ್ತದೆ ಮೊದಲು. ಆದ್ರೆ ಇದು ಒಂದು ಕಾಲದಲ್ಲಿ ನಮ್ಮನ್ನು ದಾಸತ್ವಕ್ಕೆ ಒಳಪಡಿಸುತ್ತದೆ, ಆಳುತ್ತದೆ. ಆ ರೀತಿ ಆಗುತ್ತದಾ ಅಂತ ಕೇಳುವುದಾದರೆ, ದೊಡ್ಡ ದೊಡ್ಡ ಜ್ಞಾನಿಗಳು, ಅಂದ್ರೆ ಈ ಒಂದು AI ನ ಕಂಡು ಹಿಡಿದಂತಹ ಜ್ಞಾನಿಗಳೇ ಅದು ಒಂದು ದಿನ ಲೋಕವನ್ನು ನಾಶ ಮಾಡುತ್ತದೆ, ಮನುಷ್ಯರನ್ನು ಆಳ್ವಿಕೆ ಮಾಡುತ್ತದೆ ಎಂಬುದಾಗಿ ಹೇಳಿದ್ದಾರೆ. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನೀವು ನೋಡುವುದಾದರೆ, ಈಗ ಫಸ್ಟ್ ಅದು ಈಗ ಒಂದು ರೋಬೋಟ್ ಇನ್ನೊಂದು ರೋಬೋಟ್ ಅನ್ನು ರೂಪಿಸುವಂತ ಹಂತವನ್ನು ತಲುಪಿದೆ. ಅದು ತಾನಾಗಿಯೇ ರೋಬೋಟ್ ಅನ್ನು ಕ್ರಿಯೇಟ್ ಮಾಡಿಕೊಳ್ಳುತ್ತಾ ಇದೆ. ಅಂದ್ರೆ ರೋಬೋಟ್ ಆರ್ಮಿ ಅಂತ ಹೇಳುತ್ತಾರೆ. ಅಂದ್ರೆ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ರೂಪಿಸುತ್ತಾನೆ. ಅಂದ್ರೆ ಗಂಡು ಹೆಣ್ಣು ಸೇರಿ ಇನ್ನೊಬ್ಬ ಮನುಷ್ಯ ಬರುವಂತದ್ದು ಇದು ಸ್ವಾಭಾವಿಕ. ಆದ್ರೆ ಈಗ ಏನಾಗಿದೆ ಅಂದ್ರೆ, ಒಂದು ರೋಬೋಟ್, ಅದರೊಳಗೆ ಇರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಇನ್ನೊಂದು ರೋಬೋಟ್ ಅನ್ನು ರೂಪಿಸುತ್ತಾ ಇದೆ. ಅದು ತಾನಾಗಿ ಸ್ವತಃ ಇನ್ನೊಂದು ರೋಬೋಟ್ ಅನ್ನು ರೂಪಿಸುತ್ತಾ ಇದೆ. ಅದರಲ್ಲಿ ಒಂದು ವರ್ಡ್ ಆ ವಿಡಿಯೋ ಪ್ರಸಾರ ಮಾಡಿದವರು ಹಾಕಿದ್ದಾರೆ, ಇಟ್ ನೆವರ್ ಸ್ಟಾಪ್ಸ್. ಅಂದ್ರೆ ಅದು ತಾನಾಗಿಯೇ ರೂಪಿಸುವುದನ್ನು ನಿಲ್ಲಿಸುವುದಿಲ್ಲ. ಯಾಕಂದ್ರೆ ಮನುಷ್ಯನಿಗೆ ಟೈರ್ಡ್ನೆಸ್ ಎಂಬುದಾಗಿ ಒಂದು ಇರುತ್ತದೆ. ನೀವು ಗಮನಿಸಿ ನೋಡುವುದಾದ್ರೆ, ಒಂದು 8 ಗಂಟೆ 10 ಗಂಟೆ ನಂತರ ನಮ್ಮಿಂದ ಕೆಲಸ ಮಾಡುವುದಕ್ಕೆ ಆಗಲ್ಲ, ನಿದ್ರೆ ಮಾಡುತ್ತೇವೆ, ರೆಸ್ಟ್ ತೆಗೆದುಕೊಳ್ಳುತ್ತೇವೆ. ಆದರೆ ಮಿಷಿನ್ ರೆಸ್ಟ್ ತೆಗೆದುಕೊಳ್ಳುವುದೇ ಇಲ್ಲ. ಒಂದು ರೋಬೋಟ್ ಇನ್ನೊಂದು ರೋಬೋಟ್ ಅನ್ನು ರೂಪಿಸುತ್ತದೆ, ಆ ರೋಬೋಟ್ ಇನ್ನೊಂದನ್ನು ರೂಪಿಸುತ್ತದೆ. ಅದು ಒಂದು ದೊಡ್ಡ ಸೈನ್ಯವಾಗಿ ರೂಪಿಸಲ್ಪಡುತ್ತಾ ಇದೆ. 2ನೇ ಅಧ್ಯಾಯ 2ನೇ ವಾಕ್ಯ ಯೋವೇಲನ ಪುಸ್ತಕದಲ್ಲಿ ಓದಿ ನೋಡಿರಿ. ಅಲ್ಲಿ ಬಹಳ ಮುಖ್ಯವಾಗಿ ರೋಬೋಟ್ ಆರ್ಮಿಯ ಕುರಿತಾಗಿ ಮಾತನಾಡಲ್ಪಟ್ಟಿದೆ. ಆ ರೋಬೋಟ್ ಆರ್ಮಿ ನಮ್ಮ ಕಣ್ಮುಂದೆ ಈಗ ರೂಪಿಸಲ್ಪಡುತ್ತಾ ಇದೆ. ಇದು ಮೊದಲನೆಯದಾಗಿ. ಎರಡನೆಯದಾಗಿ, ಇದೇ ರೋಬೋಟ್ ಆರ್ಮಿಯಲ್ಲಿ ಇನ್ನೊಂದು ಸೆಕ್ಷನ್ಗೆ ನೀವು ಹೋಗುವುದಾದ್ರೆ, ದೊಡ್ಡ ದೊಡ್ಡ ನಾಯಕರುಗಳ ಮುಖವನ್ನು ಸಿಲಿಕಾನ್ ನಲ್ಲಿ ಮಾಡಿ. ಸಿಲಿಕಾನ್ ಅಂದ್ರೆ ಮಣ್ಣಂತ ಇಟ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ಅರ್ಥವಾಗುವುದಕ್ಕೆ ಹೇಳುತ್ತಿದ್ದೇನೆ. ಅದನ್ನು ಲ್ಯಾಬ್ ಅಲ್ಲಿ ಕೊಟ್ಟು ಮಾರ್ಪಡಿಸುತ್ತಾರೆ. ಮನುಷ್ಯರ ಮುಖಗಳ ಹಾಗೆ ಮಾಡಿದ್ದಾರೆ. ಎಲಾನ್ ಮಸ್ಕ್ ಈ ರೀತಿ ದೊಡ್ಡ ನಾಯಕರುಗಳ ಮುಖವನ್ನು ಮಾಡಿದ್ದಾರೆ. ಸರಿ, ಇದು ಎಲ್ಲಿ ಬೈಬಲ್ ಒಂದಿಗೆ ನಮಗೆ ಅನ್ವಯಿಸುತ್ತದೆ ಅಂತ ನೋಡುವುದಾದರೆ, ಪ್ರಕಟಣೆಯ ಪುಸ್ತಕ 17ನೇ ಅಧ್ಯಾಯದಲ್ಲಿ 8ರಿಂದ 10ನೇ ವಾಕ್ಯದ ತನಕ ನೀವು ನೋಡುವುದಾದರೆ, ನೀನು ಕಂಡ ಮೃಗ ಮುಂಚೆ ಇತ್ತು, ಈಗ ಇಲ್ಲ ಎಂದು ಇದೆ. ಅದರ ಅರ್ಥ ಏನೆಂದರೆ, ಅದು ಯಾರ ಕುರಿತಾಗಿ ಹೇಳಲ್ಪಟ್ಟಿದೆ ಅಂದ್ರೆ, ದಾನಿಯೇಲ 11ನೇ ಅಧ್ಯಾಯದಲ್ಲಿ 7ನೇ ಅಧ್ಯಾಯ 8ನೇ ಅಧ್ಯಾಯದಲ್ಲಿ ನೋಡುವುದಾದರೆ, ಒಂದು ಚಿಕ್ಕ ಕೊಂಬು ಆಂಟಿ ಕ್ರೈಸ್ಟ್ ಅಥವಾ ಆಂಟಿಯೋಕಸ್ ಫೋರ್ ಎಪಿಫಾನಸ್ ಎನ್ನುವಂತ ರಾಜ ಕ್ರಿಸ್ತಪೂರ್ವ 164ರಲ್ಲಿದ್ದವನು. ಅಂದ್ರೆ ಅಲೆಕ್ಸಾಂಡರ್ನ 4 ದಳಪತಿಗಳಿದ್ದಾರೆ, ಸೆಲುಕಾಸ್ ಎಂಬುದಾಗಿದ್ದಾರೆ. ಆ ಸೆಲುಕಾಸ್ನ 8ನೇ ತಲೆಮಾರಿನಲ್ಲಿ ಬಂದಂತವನೇ ಈ ಆಂಟಿಯೋಕಸ್ ಫೋರ್ ಎಪಿಫಾನಸ್. ಸೊ ಈ ಆಂಟಿಯೋಕಸ್ ಫೋರ್ ಎಪಿಫಾನಸ್ ನ ರೂಪದಲ್ಲಿ ಒಂದು AI ಟೆಕ್ನಾಲಜಿ, ಆ ಟೆಕ್ನಾಲಜಿಯ ಒಂದು ಹ್ಯೂಮನಾಯ್ಡ್ ರೋಬೋಟ್ ಬರುವಾಗ ಆ ವಾಕ್ಯ ಹಾಗೆ 100% ನೆರವೇರುತ್ತದೆ. ಇದು ಇವತ್ತು ನೆನ್ನೆ ಅಲ್ಲ, ಪ್ರಕಟಣೆಯ ಪುಸ್ತಕದಲ್ಲಿ 1900 ವರ್ಷಗಳ ಹಿಂದೆ ಬರೆಯಲ್ಪಟ್ಟಿದೆ. ನಾವು ಕಳೆದ 20 ವರ್ಷದಿಂದ ಈ ರೀತಿಯಾದ ಒಂದು ಕಾರ್ಯ ಬರುತ್ತದೆ ಎಂಬುದಾಗಿ ಹೇಳ್ತಾ ಇದ್ದೇವೆ. ಅದು ಈಗ ಬಂದಿದೆ. ಈಗ ಎಲಾನ್ ಮಾಸ್ಕ್ ನ ಮುಖ ಇದೆ, ದೊಡ್ಡ ದೊಡ್ಡ ನಾಯಕರುಗಳ ಮುಖ ಇದೆ. ಆ ಸ್ಥಳದಲ್ಲಿ ಆಂಟಿಯೋಕಸ್ ಫೋರ್ ಎಪಿಫಾನಸ್ ನ ಮುಖ ಇಟ್ಟು ಒಂದು ಹ್ಯೂಮನಾಯ್ಡ್ ರೋಬೋಟ್ ಮಾಡಿದ್ರು ಅಂದ್ರೆ, ಪ್ರಕಟಣೆಯ ಪುಸ್ತಕ 17ನೇ ಅಧ್ಯಾಯ 100% ನೆರವೇರಿದೆ. ನಮ್ಮ ಕಣ್ ಮುಂಭಾಗದಲ್ಲಿ ಕರ್ತನು ಹೇಳಿದಂತ ಕಡೆಯ ಸಾಮ್ರಾಜ್ಯ ಯುರೋಪ್ ಯೂನಿಯನ್ ಒಂದು ಕಡೆ ಹೇಳುತ್ತಾ ಇದೆ, ಇನ್ನೊಂದು ಕಡೆ ಅದರಲ್ಲಿ ಆಳ್ವಿಕೆ ಮಾಡುವಂತ ಹ್ಯೂಮನಾಯ್ಡ್ ರೋಬೋಟ್ ಅಥವಾ ಬಹಳ ಮುಖ್ಯವಾದಂತ ಸರ್ವಾಧಿಕಾರ ಹೇಳುತ್ತಾ ಇದೆ. ಎರಡು ಒಟ್ಟಾಗಿ ಸೇರಿ ನಮ್ಮ ಕಣ್ ಮುಂಭಾಗದಲ್ಲಿ ನಮ್ಮ ಕಾಲಘಟ್ಟದಲ್ಲಿ ನಡೆಯುತ್ತಾ ಇದೆ. ಅದಕ್ಕೂ ಮುನ್ನ ಯಾವಾಗಲೂ ಕೂಡ ಯಾವುದೇ ಸಾಮ್ರಾಜ್ಯ ಮೇಲೆ ಬರುವುದಕ್ಕಿಂತ ಮುಂಚೆ ಇನ್ನೊಂದು ಸಾಮ್ರಾಜ್ಯ ಬೀಳಬೇಕಲ್ವಾ? ನಾವು ಅಮೆರಿಕ ಕೆಳಗೆ ಬೀಳುತ್ತದೆ ಅಂತ ಹೇಳ್ತಾ ಇದ್ದೇವಲ್ವಾ? ಅದು ಬೀಳುತ್ತದೆ ಎನ್ನುವುದಕ್ಕೆ ಬಹಳ ಮುಖ್ಯವಾದ, ಚರಿತ್ರೆಯೊಂದಿಗೆ ಹೋಲುವಂತ ಬಹಳ ಮುಖ್ಯವಾದ ವಿಷಯವನ್ನು ನಾವು ಕಡೆಯದಾಗಿ ನೋಡೋಣ. ಇದು ಟ್ರಂಪ್ ಕುರಿತಾದಂತ ವಿಷಯ. ಏನೆಂದು ಕೇಳುವುದಾದರೆ, ಈಗಾಗಲೇ ಟ್ರಂಪ್ ಆಂಟಿಕ್ರೈಸ್ಟ್ ಗುಣಾತಿಶಯಗಳನ್ನು ಅನೇಕ ಮಾಡುತ್ತಾ ಬರುತ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡಿದ್ವಿ ಅಲ್ವಾ? ಆದರೆ ಕೆಲವರು ಹೇಗ್ರಿ ನೀವು ಟ್ರಂಪ್ ಅನ್ನು ಆಂಟಿಕ್ರೈಸ್ಟ್ ಎಂಬುದಾಗಿ ಹೇಳುತ್ತಿದ್ದೀರಾ ಅಂತ ಹೇಳಿದ್ರು. ಮತ್ತೆ ಹೇಳುತ್ತೇನೆ, ಟ್ರಂಪ್ ಆಂಟಿಕ್ರೈಸ್ಟ್ ಅಲ್ಲ, ಅವರು ಆಂಟಿಕ್ರೈಸ್ಟ್ ಆಗಿರುವುದಕ್ಕೂ ಸಾಧ್ಯವಿಲ್ಲ. ಆದರೆ ಅವರೊಳಗೆ ಆಂಟಿಕ್ರೈಸ್ಟ್ ನ ಗುಣಾತಿಶಯ 1-2 ಇದೆ. ಆದರೆ ಬರಲಿಕ್ಕಿರುವಂತವನಲ್ಲಿ ಸಂಪೂರ್ಣವಾಗಿರುತ್ತದೆ. ಅವನು ಯುರೋಪ್ ಯೂನಿಯನ್ ನಿಂದಲೇ ಬರುತ್ತಾನೆ. ಆದರೆ ಟ್ರಂಪ್ನೊಳಗೆ ಕಳೆದ ಸಂಚಿಕೆಯಲ್ಲಿ ನಾವು 6 ಕಾರ್ಯಗಳನ್ನು ನೋಡಿದ್ವಿ. 2-3 ಸಂಚಿಕೆಗಳಿಗಿಂತ ಮುಂಚೆ ನೀವು ಹೋಗಿ ನೋಡೋದಾದ್ರೆ ಗೊತ್ತಾಗುತ್ತದೆ. ಆದರೆ ಈಗ 2 ಬಹಳ ಮುಖ್ಯವಾದಂತ ಕಾರ್ಯಗಳು ಅದೇ ರೀತಿಯಾಗಿ ನಡೆದಿದೆ. ಏನೆಂಬುದಾಗಿ ಕೇಳುವುದಾದ್ರೆ, ಒಂದು ಪಾಸ್ಪೋರ್ಟ್ ಅನ್ನು ರಿಲೀಸ್ ಮಾಡಿದ್ದಾರೆ ಅಮೆರಿಕಾದಲ್ಲಿ. ಆ ಪಾಸ್ಪೋರ್ಟ್ ಅಲ್ಲಿ ಯಾವಾಗಲೂ ನೋಡುವುದಾದ್ರೆ ಒಂದು ಮೃಗದ ಮುದ್ರೆ ಇರುತ್ತದೆ. ಅಂದ್ರೆ ಯಾವುದೇ ದೇಶದ ಪಾಸ್ಪೋರ್ಟ್ ಅಲ್ಲಿ ಆ ದೇಶದ ಸರ್ಕಾರದ ಮುದ್ರೆ ಇರುತ್ತದೆ. ಶ್ರೀಲಂಕಾದಲ್ಲಿ ನೋಡುವುದಾದ್ರೆ ಸಿಂಹ ಇರುತ್ತದೆ, ಸಿಂಗಾಪುರ್ ಅಲ್ಲಿ ಕೂಡ ಸಿಂಹ ಇರುತ್ತದೆ, ನಮ್ಮ ಇಂಡಿಯಾದಲ್ಲಿ 4 ಮುಖದ ಸಿಂಹ ಇರುತ್ತದೆ, ಅಮೆರಿಕಾದಲ್ಲಿ ಈಗಲ್ ಇರುತ್ತದೆ. ಈಗ ಅದಕ್ಕೆ ಬದಲಾಗಿ ಈಗಲ್ ಇದೆ, ಅದರೊಂದಿಗೆ ಟ್ರಂಪಿನ ಮುಖದೊಂದಿಗೆ ಅವರ ಸೈನ್, ಅಂದ್ರೆ ಆ ಮೃಗದ ಮುದ್ರೆ ಆಗಿರಲಿ, ಆ ಮೃಗದ ನಾಮವಾಗಿರಲಿ, ಅಂದ್ರೆ ಹೆಸರು, 2 ಅದರಲ್ಲಿದೆ.
ಇದಿಲ್ಲದೆ ಕ್ರಯ ವಿಕ್ರಯ ಮಾಡುವುದಕ್ಕೆ ಆಗಲ್ಲ, ಅದಿಲ್ಲದೆ ಹೋಗಿ ಬರುವುದಕ್ಕೆ ಆಗಲ್ಲ. ಆದ್ರೆ ಇದು ವಿಶೇಷವಾದ ಪಾಸ್ಪೋರ್ಟ್. ಇದು ಬಂದು ಕಡ್ಡಾಯವಾದ ಪಾಸ್ಪೋರ್ಟ್ ಅಲ್ಲ, ವಿಶೇಷವಾದ ಪಾಸ್ಪೋರ್ಟ್. ಆದ್ರೆ ಇದೇ ರೀತಿಯಾಗಿ ಆಂಟಿಕ್ರೈಸ್ಟ್ ಪೀರಿಯಡ್ ಅಲ್ಲಿ ಯುರೋಪ್ ಯೂನಿಯನ್ ಅಲ್ಲಿ ಎಲ್ಲರಿಗೂ ಕೂಡ ಒಂದು ಕಾರ್ಯ ಬರುತ್ತದೆ. ಈಗ ಬರುತ್ತದ ಅಂದ್ರೆ ಒಂದು ಕಾಲದಲ್ಲಿ ತಮಿಳುನಾಡಲ್ಲಿ ತಮ್ಮನ್ನು ದೇವರೆಂಬುದಾಗಿ ತೋರ್ಪಡಿಸಿಕೊಂಡ ನಾಯಕರಿದ್ದರು. ಆ ರೀತಿ ಬರುವಾಗ ಅದಕ್ಕೂ ಮುಂಚೆ ಇದ್ದಂತವ್ರು ಈ ರೀತಿ ಬರುತ್ತದೆ ಎಂಬುದಾಗಿ ಎದುರು ನೋಡಿರಲಿಲ್ಲ. ದಿಢೀರ್ ಎಂಬುದಾಗಿ ಸಡನ್ ಆಗಿ ಕಾರ್ಯ ಬಂತು. ಆದ್ರೆ ಈಗ ನೋಡುವುದಾದರೆ ಲೋಕಕ್ಕೆ ಒಬ್ಬ ನಾಯಕರು, ಅಂದ್ರೆ ಈಗ ಅಮೆರಿಕವೇ ನಂಬರ್ 1 ಇದೆ. ಅದರ ನಾಯಕರು ತನ್ನ ಫೋಟೋವನ್ನು ಹಾಕಿಕೊಂಡು ತನ್ನ ಸಹಿಯನ್ನು ಹಾಕಿ, ಅಮೆರಿಕದಲ್ಲಿ ಹಾಗೆ ಸಾಧ್ಯವಿಲ್ಲ, ಆ ರೀತಿ ವಿಷಯವೇ ನಡೆದಿಲ್ಲ. ಆದ್ರೆ ಈಗ ನಡೆದಿದೆ. ಸರಿ, ಇದೇನೋ ಒಂದು ಸ್ಪೆಷಲ್ ಅಕೇಶನ್, ಆದ್ರಿಂದಲೇ ಮಾಡುತ್ತಾ ಇದ್ದಾರೆ ಎಂಬುದಾಗಿ ಕೂಡ ಇಟ್ಟುಕೊಳ್ಳಿರಿ. ಇದರ ನೆಕ್ಸ್ಟ್ ಇನ್ನೊಂದು ಬಂದಿದೆ, ಅದು ಬಹಳ ಆಶ್ಚರ್ಯವಾಗಿದೆ ನೋಡಿ. ಇದು ಟ್ರಂಪ್ನ ಒರಿಜಿನಲ್ ಫ್ಲಾರಿಡಾದಲ್ಲಿರುವಂತಹ ಗೋಲ್ಫ್ ಗ್ರೌಂಡ್. ಆ ಗೋಲ್ಫ್ ಗ್ರೌಂಡಲ್ಲಿ ಟ್ರಂಪಿನ ಒಂದು 22 ಅಡಿ ಎತ್ತರ ಉಳ್ಳಂತಹ ಒಂದು ತಾಮ್ರದ ವಿಗ್ರಹವನ್ನು ಇಟ್ಟಿದ್ದಾರೆ. ಆ ವಿಗ್ರಹವನ್ನು ನೀವು ನೋಡುವುದಾದರೆ ಹೆಚ್ಚು ಕಮ್ಮಿ ಅದು ಒಂದು 3 ಟನ್ ಭಾರ ಉಳ್ಳದ್ದು. ಇದನ್ನು ಯಾತಕ್ಕಾಗಿ ಇಟ್ಟಿದ್ದಾರೆ ಎಂಬುದಾಗಿ ನೋಡುವುದಾದರೆ 2024ರಲ್ಲಿ ಅಂದರೆ ಅವರು ಎಲೆಕ್ಷನ್ ಅಲ್ಲಿ ಪ್ರಚಾರ ಮಾಡುವಾಗ ಅವರನ್ನು ಗುಂಡಿನಿಂದ ಕೊಲೆ ಮಾಡುವುದಕ್ಕೆ ಒಂದು ಕಾರ್ಯ ಮಾಡಿದ್ರು. ಆಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಅದರಿಂದ ತಪ್ಪಿಸಿಕೊಂಡ್ರು. ಅದರ ನೆನಪಿಗೋಸ್ಕರವಾಗಿ ಇಟ್ಟಿದ್ದಾರೆ. ಯಾವಾಗ ಇಟ್ಟಿದ್ದಾರೆ ಅಂದ್ರೆ 2026ನೇ ವರ್ಷದ ಏಪ್ರಿಲ್ ತಿಂಗಳಲ್ಲಿ ಆ ಗೋಲ್ಫ್ ಗ್ರೌಂಡ್ ಅಲ್ಲಿ ಇಟ್ಟಿದ್ದಾರೆ. ಇದನ್ನು ಯಾರು ಇಟ್ಟಿದ್ದಾರೆ ಅಂದ್ರೆ ಟ್ರಂಪೇ ಇಟ್ಟಿದ್ದಾರೆ. ಅದೇ ಬಹಳ ಮುಖ್ಯ. ಟ್ರಂಪ್ ಇಟ್ಟಿದ್ದಾರೆ. ಹೇಗೆ ಇಟ್ಟಿದ್ದಾರೆ ಅಂದ್ರೆ ತಾಮ್ರದ ವಿಗ್ರಹ, ಆದರೆ ಬಂಗಾರದ ಮುಲಾಮನ್ನು ಹಚ್ಚಿದ್ದಾರೆ. ಗೋಲ್ಡನ್ ಸ್ಟ್ಯಾಚ್ಯೂ ಅದಕ್ಕೆ ಹೆಸರು, ಆದರೆ ಬ್ರಾನ್ಸ್ ಅಲ್ಲಿ ಮಾಡಿದ್ದಾರೆ. ಮೇಲೆ ಗೋಲ್ಡನ್ ಹಚ್ಚಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಸಿಂಕ್ ಆಗುತ್ತದೆ. ಎಲ್ಲಿ ಅಂತ ಗೊತ್ತಾ ನಿಮಗೆ? ದಾನಿಯೇಲನ ಪುಸ್ತಕವನ್ನು ಓದಿ ನೋಡಿರಿ. 2ನೇ ಅಧ್ಯಾಯದಲ್ಲಿ ನೆಬೂಕದ್ನೆಚ್ಚರ್ ಏನ್ ಮಾಡುತ್ತಾರೆ ಅಂದ್ರೆ ಒಂದು ವಿಗ್ರಹವನ್ನು ಅವರು ನೋಡುತ್ತಾರೆ. ಆ ವಿಗ್ರಹವು 5 ಲೋಹಗಳನ್ನು ಹೊಂದಿರುತ್ತದೆ. ತಲೆ ಶುದ್ಧ ಚಿನ್ನವಾಗಿರುತ್ತದೆ, ಎದೆ ಹಾಗೂ ಕೈಗಳು ಬೆಳ್ಳಿಯದಾಗಿರುತ್ತದೆ, ಹೊಟ್ಟೆ ತೊಡೆ ತಾಮ್ರದುಳ್ಳದಾಗಿರುತ್ತದೆ, ಕಾಲುಗಳು ಕಬ್ಬಿಣದಾಗಿರುತ್ತದೆ, ಪಾದಗಳು ಕಬ್ಬಿಣ ಹಾಗೂ ಜೇಡಿಮಣ್ಣನ್ನು ಒಳಗೊಂಡಿರುತ್ತದೆ. ಆ ಕನಸನ್ನು ಅವರು ನೋಡುತ್ತಾರೆ. ದಾನಿಯೇಲನು ವಿವರಿಸುತ್ತಾರೆ. ಅವರು ವಿವರಿಸುವಾಗ ಅಲ್ಲಿ ಹೇಳುವಂತ ಒಂದು ಮಾತೇನೆಂದರೆ ಆ ಶುದ್ಧ ಚಿನ್ನವು ನೀವೇ ಎಂಬುದಾಗಿ ಹೇಳುತ್ತಾರೆ. ಆ ಒಂದು ಸ್ಟ್ಯಾಚ್ಯೂ ಇದೆಯಲ್ಲ, ಅದರಲ್ಲಿ ಗೋಲ್ಡ್ ನೀವೇ ಅಂತ ಹೇಳುತ್ತಾರೆ. 3ನೇ ಅಧ್ಯಾಯದಲ್ಲಿ ನೆಕ್ಸ್ಟ್ ನೆಬೂಕದ್ನೆಚ್ಚರ್ ಏನ್ ಮಾಡುತ್ತಾರೆ ಅಂದ್ರೆ ಬಹಳ ದೊಡ್ಡ ಗೋಲ್ಡನ್ ಸ್ಟ್ಯಾಚ್ಯೂ ಅನ್ನು ಮಾಡುತ್ತಾರೆ. ಅದನ್ನು 3ನೇ ಅಧ್ಯಾಯ 1-2 ವಾಕ್ಯದಲ್ಲಿ ನೋಡುವುದಾದರೆ, ದೂರ ಎಂಬಂತ ಬಯಲಿನಲ್ಲಿ 60 ಮೊಳ ಎತ್ತರದ 6 ಮೊಳ ಅಗಲದ ಒಂದು ಬಂಗಾರದ ಪ್ರತಿಮೆಯನ್ನು ಅವರು ಮಾಡಿಸುತ್ತಾರೆ. ಅದನ್ನು ಎಲ್ಲಿ ನಿಲ್ಲಿಸುತ್ತಾರೆ ಅಂದ್ರೆ ಬಂಗಾರದ ಪ್ರತಿಮೆಯನ್ನು ಮಾಡಿ ದೂರ ಎನ್ನುವಂತ ಬಯಲಿನಲ್ಲಿ ನಿಲ್ಲಿಸುತ್ತಾರೆ. ಆ ಪ್ರತಿಮೆ ಎನ್ನುವಂಥದ್ದು ಯಾತಕ್ಕಾಗಿ ಅಂದ್ರೆ ಅವ್ರು ಏನೋ ಸುಮ್ಮನೆ ಒಂದು ವಿಗ್ರಹವನ್ನು ಮಾಡಿಲ್ಲ. ಅದರ ಹಿಂದಿನ ಅಧ್ಯಾಯದಲ್ಲಿ ದಾನಿಯೇಲನು ಹೇಳಿರುತ್ತಾರೆ ಆ ಶುದ್ಧ ಚಿನ್ನ ನೀವೇ ಎಂಬುದಾಗಿ. ಆ ವಿಗ್ರಹ ಈಗ ಯಾರ ರೀತಿಯಾಗಿರುತ್ತದೆ ಅಂದ್ರೆ ನೆಬೂಕದ್ನೆಚ್ಚರನಾಗಿ. ಯಾಕೆಂದ್ರೆ ಪ್ರತಿಮೆಯನ್ನು ಮಾಡುತ್ತಾರೆ. ಅವರು ಬೆಳ್ಳಿಯಲ್ಲಿ ಮಾಡಿದ್ರೆ ಬೇರೆ, ತಾಮ್ರದಲ್ಲಿ ಮಾಡಿದ್ರೆ ಬೇರೆ, ಆದರೆ ಬಂಗಾರದಲ್ಲಿ ಮಾಡಿಸುತ್ತಾರೆ. ಇದು ನಡೆದದ್ದು ಕ್ರಿಸ್ತಪೂರ್ವ 7ನೇ ಶತಕದಲ್ಲಿ ನಡೆಯುತ್ತದೆ. ಟ್ರಂಪ್ ಬರುವಾಗ ಮೇದ್ಯ ಪಾರಸಿಯ ರಾಜ್ಯದಲ್ಲಿ ಕೋರೆಷನ್ನು ಬಂದ ಹಾಗೆ ಬಂದರು ಎಂಬುದಾಗಿ ಫಸ್ಟ್ ಅವ್ರು ಬಂದಾಗ ಹೇಳಿದ್ರು. ಯಾಕಂದ್ರೆ ಅವರು ಫಸ್ಟ್ ಬಂದಾಗ ಏನ್ ಮಾಡಿದ್ರು ಅಂದ್ರೆ ಯೆರೂಸಲೇಮನ್ನು ಇಸ್ರಾಯೇಲ್ಗೆ ರಾಜಧಾನಿಯಾಗಿ ಮಾಡಿದ್ರು. ಆದರೆ 2ನೇ ಬಾರಿ ಬರುವಾಗ ಅದರ ಹಿಂದಿನ ಸಾಮ್ರಾಜ್ಯ ಬ್ಯಾಬಿಲೋನ್ ಸಾಮ್ರಾಜ್ಯದ ಹಾಗೆ ಮಾಡಿದ್ದಾರೆ. ಅಂದರೆ ಪ್ರತಿಮೆಯನ್ನು ಮಾಡಿ ಅದಕ್ಕೆ ಬಂಗಾರವನ್ನು ಮುಲಾಮಾಗಿ ಹಚ್ಚಿದ್ದಾರೆ. ತಾಮ್ರದ ವಿಗ್ರಹವೇ, ಆದರೆ ಅವರು ಅದನ್ನು ಮಾಡಿ ಈಗ ಸಮಭೂಮಿಯಲ್ಲಿ ಅದನ್ನು ಈಗ ನಿಲ್ಲಿಸಿದ್ದಾರೆ. ಆ ವಿಗ್ರಹವನ್ನು ಅವರೇ ಮಾಡಿದ್ದಾರೆ. ಅಂದ್ರೆ ಅವರು ಒಂದು ಶಿಲ್ಪಿಯನ್ನು ಇಟ್ಟು ಅದನ್ನು ಮಾಡಿಸಿದ್ದಾರೆ, ಅಲ್ಲಿ ಇಟ್ಟಿದ್ದಾರೆ. ಆದ್ರೆ ಒಂದು ಇನ್ನೂ ನಡೆದಿಲ್ಲ. ಎಲ್ಲರೂ ಅದಕ್ಕೆ ನಮಸ್ಕರಿಸಬೇಕೆಂದು ನೆಬೂಕದ್ನೆಚ್ಚರ್ ಆಜ್ಞಾಪಿಸುತ್ತಾರೆ. ಅವರು ಇನ್ನೂ ಆ ರೀತಿಯಾಗಿ ಹೇಳಿಲ್ಲ, ಆದರೆ ಆ ವಿಗ್ರಹವನ್ನು ಮಾತ್ರ ಮಾಡಿಸಿದ್ದಾರೆ. ನಮಗೆ ಗೊತ್ತು, ಟ್ರಂಪ್ನವರು ಕ್ರೈಸ್ತತ್ವದಲ್ಲೇ ವಿಗ್ರಹ ಆರಾಧನೆ ಮಾಡದೇ ಇರುವಂತ ಕ್ರೈಸ್ತರು. ವ್ಯಾನ್ಸ್ ಆದರೂ ವಿಗ್ರಹ ಆರಾಧನೆ ಮಾಡುವಂತ ಕ್ರೈಸ್ತತ್ವಕ್ಕೆ ಸೇರಿದವರು. ಇವರು ವಿಗ್ರಹ ಆರಾಧನೆ ಮಾಡದೇ ಇರುವಂತ ಕ್ರೈಸ್ತತ್ವಕ್ಕೆ ಸೇರಿದವರು. ಆ ರೀತಿ ಮಾಡಬಾರದೆಂಬುದಾಗಿ ಇವರಿಗೆ ಚೆನ್ನಾಗಿ ಗೊತ್ತು. ಆದರೆ ಈಗ ಟ್ರಂಪ್ ಆ ರೀತಿ ಮಾಡಿ ಇಟ್ಟಿದ್ದಾರೆ. ಇದು ನಮ್ಮನ್ನು ಯಾವುದೋ ಒಂದು ಕಡೆ ಸ್ಪಿರಿಚುವಲ್ ಆಗಿ ಕನೆಕ್ಟ್ ಮಾಡುತ್ತದೆ. ನಿಮಗೆ ಅರ್ಥವಾಯಿತು ಅಂದುಕೊಳ್ಳುತ್ತೇನೆ. ಕರ್ತನ ಚಿತ್ತವಾದರೆ, ದೇವರ ಬರೋಣ ತಡವಾದರೆ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ಗಾಡ್ ಬ್ಲೆಸ್ ಯು.